2 ವರ್ಷ 3 ವರ್ಷ ಸಿನಿಮಾ ತಗೋತಾರೆ. ಮತ್ತೆ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ, ಸಿನಿಮಾ ಬರೋದು ಲೇಟ್ ಆಗುತ್ತೆ ಅಂತಲೂ ಸುಮಾರು ಸಿನಿಮಾ ನಾವು ಆ ಥರದ್ದು ನೋಡಿದ್ದೀವಿ. ಸೊ ಈಗ ಒಂಥರ ಒಂದು ಪ್ಯಾಕೇಜ್ ಥರ ನೀವು ವರ್ಕ್ ಮಾಡಿದ್ದೀರಾ, 7 days. ಕ್ವಾಲಿಟಿ ಬಗ್ಗೆನೂ ಒಂದು ಮಾತು ಬಂದೇ ಬರುತ್ತೆ. ಒಂದು ಸ್ಪೀಡಾಗಿ ವರ್ಕ್ ಮಾಡಿದಾಗ ಕ್ವಾಲಿಟಿ ಜೊತೆ ಅಂತೂ ನಾವು ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ, ಆಗೋದೇ ಇಲ್ಲ. ಸೊ ಆ ಕ್ವಾಲಿಟಿ ಹೇಗೆ ತೆಗೆದ್ರಿ ಅಂತ? ಕ್ವಾಲಿಟಿ ದರ್ ಇಸ್ ನೆವರ್ ಎ ಕಾಂಪ್ರಮೈಸಸ್ ಬಿಕಾಸ್ ನಾವು ಸಿನಿಮಾ ಮಾಡ್ತಾ ಇರೋದು ಆಡಿಯನ್ಸಸ್ಗೆ. ಅವ್ರು ಯಾವತ್ತೂ ಬಂದು ನಮಗೆ 4 ತಿಂಗಳಲ್ಲಿ ಫಿನಿಷ್ ಮಾಡಿ ಅಂತ ಹೇಳಿಲ್ಲ. ಅವರು 4 ವರ್ಷ ತಗೊಳ್ಳಿ ಅಂತಲೂ ಹೇಳಿಲ್ಲ. ನೀವು 4 ವರ್ಷ ತಗೊಳ್ಳಿ, 4 ತಿಂಗಳು ತಗೊಳ್ಳಿ, ಅವ್ರು ಕೇಳೋದು ಒಂದೇ ಪ್ರಶ್ನೆ, ನಮಗೇನು ಕೊಡ್ತಾ ಇದ್ದೀರಾ ನೀವು? 4 ವರ್ಷ ಕಾಯಿಸಿದಾಗ ಬಹುಶಃ ಪ್ರಶ್ನೆಗೆ ತೂಕಗಳು ಜಾಸ್ತಿ ಇರ್ತವೆ. 4 ವರ್ಷ ಕಾಯಿಸಿದ್ರಲ್ಲ, ಏನು ಕೊಡ್ತಾ ಇದ್ದೀರಾ? ಈಗ 4 ತಿಂಗಳಲ್ಲಿ ಕೊಟ್ಟಾಗ್ಲೂ ಏನಾಗುತ್ತೆ, 4 ತಿಂಗಳಲ್ಲಿ ಕೊಟ್ಟಾಗ ಬಹುಶಃ ಆವಾಗ ಏನು ಬರ್ಬೋದು ಅಂದರೆ, ಈ ಕ್ವಾಲಿಟಿ ಕಾಂಪ್ರಮೈಸ್ ಮಾಡೋ ಬದಲು ಟೈಮ್ ತೊಗೊಬೋದಿತ್ತಲ್ಲ. ಅರ್ಜೆಂಟ್ ಮಾಡಿ ಯಾರು ಈ ಥರ ಸಿನಿಮಾ ಕೊಡೋಕ್ಕೆ ಹೇಳಿದ್ರು ಅಂತ. ಈಗ ಜನ ಬಂದ್ಬಿಟ್ಟು ನಿಮಗೆ 4 ತಿಂಗಳಲ್ಲೂ ಮುಗ್ಸೋಕ್ಕೆ ಯಾರು ಇವಾಗ ಕ್ವಾಲಿಟಿ ಸಾರಿ ಪರದೆ ಮೇಲೆ ನಾಳೆ ಬಿಡ್ತೀವಿ, ಅವ್ರಿಗೇನೋ ಕ್ವಾಲಿಟಿ ಕಾಂಪ್ರಮೈಸ್ ಕಾಣಿಸ್ತು ಅಂದ್ಕೊಳ್ಳಿ, ಅವ್ರು ಅದೇ ಹೇಳ್ತಾರೆ, ನಿಮ್ಗೆ ಯಾರು ಅರ್ಜೆಂಟ್ ಮಾಡೋಕ್ಕೆ ಹೇಳಿದ್ರು? ಸೊ ಇಟ್ ಈಸ್ ನಾಟ್ ಅಬೌಟ್ ದಿ ಆಡಿಯನ್ಸಸ್, ಇಟ್ ಈಸ್ ಅಬೌಟ್ ಅಸ್ ಇನ್ ದ ಮೇಕಿಂಗ್. ಬಟ್ ಡೋಂಟ್ ಫರ್ಗೆಟ್, ಇದೆಲ್ಲ ಮಾಡ್ತಾ ಇರೋದು ಆಡಿಯನ್ಸಸ್ಗೆ ಅಂದಾಗ ಯು ಕ್ಯಾನ್ ನೆವರ್ ಹ್ಯಾವ್ ಎನಿ ನೆಗೋಸಿಯೇಷನ್ಸ್ ವಿತ್ ಕ್ವಾಲಿಟಿ. ಅಲ್ಲಾಗಲ್ಲ, ಇಟ್ ಹ್ಯಾಸ್ ಟು ಬಿ. ಇವಾಗ ನೀವು ಟ್ರೈಲರ್ ನೋಡಿದ್ರಿ, ಟ್ರೈಲರಲ್ಲಿ ನಿಮಗೆ ಎಷ್ಟು ದೊಡ್ಡ ಸ್ಕೇಲ್ ಕಾಣ್ತೀವಿ ಸಿನಿಮಾಗೆ. ನಿಮಗೆ 4 ತಿಂಗಳಲ್ಲಿ ಇಷ್ಟು ಫೈಟ್ಸು, ಇಷ್ಟು ಡ್ಯಾನ್ಸಸ್ಸು, ಇಷ್ಟು ಸೆಟ್ಸು, ಇಷ್ಟು ಲೊಕೇಶನ್ಸು, ಇಷ್ಟು ಮೊಮೆಂಟಮ್ ಆ ಸಿನಿಮಾದಲ್ಲಿ. ಸೊ ಅದೆಲ್ಲೂ ನೆಗೋಸಿಯೇಷನ್ ಆಗಿಲ್ಲ, ಅದಕ್ಕೆ ನಿದ್ದೆ ಮಾಡೋಕ್ಕಾಗಿಲ್ಲ. ಬಿಕಾಸ್ ವಿ ನೆವರ್ ಕಾಂಪ್ರಮೈಸ್ಡ್. ಆಸ್ ಐ ಟೋಲ್ಡ್ ಯು, ಇಟ್ ಇಸ್ ನಾಟ್ ಅಬೌಟ್ 107 days, ಮ್ಯಾಮ್. 166 ಕಾಲ್ ಶೀಟ್ಸ್ ಅಂದರೆ ಲಿಟ್ರಲಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ರೂಮ್ಗೆ ಹೋಗಿಲ್ಲ ಎಷ್ಟೋ ಸತಿ ಎಲ್ಲರೂ, ಕರೆಕ್ಟ್. ಬಟ್ ಐ ಗೆಸ್ ದಟ್ ಇಸ್ ವಾಟ್ ಇಟ್ ವಾಸ್. ಆ ಚಾಲೆಂಜ್ ಮಧ್ಯದಲ್ಲೂ ಎಲ್ಲರೂ ಇನ್ನೂ ಫ್ರೆಶ್ ಆಗಿ ಕಾಣಿಸಿ, ಏನೋ. ಸೊ ಬಟ್ ಅಲ್ಲಿ ಇನ್ನೊಂದು ಮಜಾ ಅಂದರೆ, ಅವಾಗ ನಮಗೆ ವಿ ಆರ್ ಆಲ್ ಸೋ ಪ್ರೆಸೆಂಟ್, ಅಂದರೆ ಮೈಂಡಲ್ಲಿ ಪ್ರೆಸೆನ್ಸಲ್ಲಿದ್ದರು ಅಂದರೆ ದೇ ಸೋ ಪ್ರೆಸೆಂಟ್ ಇನ್ ದ ಸಿಚುವೇಶನ್. ಸಡನ್ನಾಗಿ ಈಗ ಅವರಿಗೆ ಪ್ರತಾಪ್ ಅವರಿಗೆ ಇಲ್ಲಲ್ಲ ಶೂಟಿಂಗು, ಎಷ್ಟೊತ್ತಿಲ್ಲ ಅವ್ರಿಗೆ, ಮಲ್ಗಕ್ಕೆ ಹೇಳ್ಬಿಡಿ ಅವ್ರಿಗೆ, ಹೋದ್ರಿ ಅವ್ರು ಎಷ್ಟು ತೊಗೊಳಕ್ಕೆ ಹೇಳಿ ಅವ್ರಿಗೆ ಬಿಟ್ಬಿಡಿ. ಬಟ್ ಅವ್ರಿಗೆ ಹೇಳಿಬಿಡಿ, ಅಬೌಟ್ 4-5 hours 6 hours ಇದೆ ಅವರಿಗೆ. ಪ್ರೆಸ್ ಮಾಡೋಂಗಿದ್ರೆ ಮಾಡಲಿ, ರೂಮ್ಗೆ ಹೋಗಿ ಬರೋಂಗಿದ್ರೆ ಹೋಗಿ ಬರಲಿ. ಸೊ ವಿ ವೇರ್ ಆಲ್ ಅಟೆಂಟಿವ್ ಟು ಈಚ್ ಅದರ್ ರಿಕ್ವೈರ್ಮೆಂಟ್ಸ್ ಟು ಎಲ್ಲದಕ್ಕೂ. ಸೊ ದಟ್ ಇಸ್ ಹೌ ಇಟ್ ವಾಸ್. ಮಾರ್ಕ್ ಯಾಕೆ ಡಾರ್ಕ್ ಆಗಿದೆ ಸರ್? ಇತ್ತೀಚೆಗೆ ಸುದೀಪ್ ಅವ್ರಿಗೆ ಡೇ ಲೈಟ್ ಅಂದ್ರೆ ಆಗಲ್ವಾ? ಇಲ್ಲ ದಿಸ್ ಅ ಲಾಟ್ ಆಫ್ ಡೇ ಲೈಟ್. ಐ ಮೀನ್ ಇದರಲ್ಲಿ ನಿಮಗೆ ಡಾರ್ಕ್ ಇಲ್ಲ. ನಿಮಗೆ ಶಾರ್ಟ್ಸಲ್ಲಿ ಕೆಲವು ನೈಟ್ ಶಾರ್ಟ್ಸು ಇನ್ಕ್ಲೂಡ್ ಆಗಿರ್ಬೋದು. ನೋ ದಿಸ್ ಇಸ್ ಇದು ಆಲ್ಮೋಸ್ಟ್ ಅಬೌಟ್ ನಿಮಗೆ 36 hours, ಅರೌಂಡ್ 36 hours 38 hours ಸಿನಿಮಾ. ಅಂದರೆ ಅಷ್ಟು ಡ್ಯೂರೇಷನಲ್ಲಿ ನಡೆಯೋ ಸಿನಿಮಾ ಇದು. ಇವತ್ತು ಮುಂಜಾನೆ ಸ್ಟಾರ್ಟ್ ಆಗುತ್ತೆ, ಮುಂಜಾನೆ ರಾತ್ರಿ ಅರೌಂಡ್ 48 hours ಡ್ಯೂರಬಿಲಿಟಿಯಲ್ಲಿ ಬರೋದು. ಸೊ ಯು ಹ್ಯಾವ್ ಅ ಲಾಟ್ ಆಫ್ ಡೇ ಲೈಟ್. ಅದನ್ನು ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಇಟ್ ಈಸ್ ನಾಟ್ ಡಾರ್ಕ್. ಈಗ ಮ್ಯಾಕ್ಸ್ ಬಂದಾಗ ಇಟ್ ವಾಸ್ ಹೋಲ್ 1 night ಅಲ್ಲಮ್ಮ. ನೀವು ಅಲ್ಲಿಂದ ನಾನು ಡೇ ಲೈಟಲ್ಲಿಂದ ತೋರಿಸ್ಲಿ, ಇದರಲ್ಲಿ ಆ ಥರ ಇಲ್ಲ. ಓಕೆ. ಸೊ ಟ್ರೈಲರಲ್ಲಿ ನಾವು ನೋಡಿದ್ದು ನಿಮ್ಮ ದಮ್ ಹೊಡೆಯೋ ಸ್ಟೈಲ್ ಆ್ಯಂಡ್ ದಮ್ ಹೊಡೆಯೋದು ಕಮ್ಮಿ ಮಾಡಬೇಕು ಅಂತ ಕೊಟ್ಟಿರೋ ಒಂದು ಮೆಸೇಜು ಹುಚ್ಚ ಸಿನಿಮಾದಿಂದ ಆ್ಯಕ್ಚುಲಿ ನಾವು ನೋಡಿರೋದು. ಒಂದು ಟ್ರೆಂಡನ್ನು ನೀವು ಕ್ರಿಯೇಟ್ ಮಾಡಿದ್ರಿ ಥ್ರೂ ಔಟ್ ದ ಸಿನಿಮಾ ನಾವು ನೋಡಿದ್ವಿ. ಈಗ ಬೇರೆ ಲ್ಯಾಂಗ್ವೇಜಸಲ್ಲೂ ಒಂದು ಸಿಗ್ನೇಚರ್ ಸ್ಟೈಲ್ ಅಂತ ಇರುತ್ತೆ, ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಬಟ್ ಕನ್ನಡದಲ್ಲಿ ಅಂತ ಬಂದಾಗ ನಿಮ್ಮ ಸ್ಟೈಲ್ ಆಸಮ್, ಅದನ್ನು ಹೇಳಬೇಕಾಗಿಲ್ಲ, ಕ್ಲಾಸ್ ಹೀರೋ. ಸೊ ಈಗ ದಮ್ ಹೊಡೆಯೋದು ಬಿಟ್ಟಿದ್ದೀರಾ, ಕಮ್ಮಿ ಮಾಡಿದ್ದೀರಾ, ಏನು ಮೆಸೇಜ್? ಇಲ್ಲ, ನಾನು 2013 ಬಿಟ್ಟಿದ್ದೆ. ಐ ಹ್ಯಾವ್ ನಾಟ್ ಸ್ಮೋಕ್ಡ್ ಆಫ್ಟರ್. ಓಕೆ. ಸೊ ಈಗ ಫ್ಯಾನ್ಸ್ ಮೆಸೇಜ್ ಕೊಡಬೇಕು ಅಂತ ಮೆಸೇಜ್ ಅಲ್ಲ, ಯಾವತ್ತು ಮೆಸೇಜ್ ಎಲ್ಲ ಕೊಡಲ್ಲಮ್ಮ ನನಗೆ. ಅಂದರೆ ಕೊಡಬಾರ್ದು ಅಂತಲ್ಲ. ಏನಾಗುತ್ತೆ, ನಮಗಿಷ್ಟ ಬಂದಾಗ ನಮ್ಮ ಮೂಡ್ ಪ್ರಕಾರ ನಮಗೇನೋ ಜೀವನದಲ್ಲಿ ಕರೆಕ್ಟ್ ಅನ್ಸ್ ತಕ್ಷಣ ಫ್ಯಾನ್ಸಿಗೆ ಮೆಸೇಜ್ ಕೊಡೋದು, ನಮಗೇನೋ ಫ್ರಸ್ಟ್ರೇಷನ್ ಆದ ತಕ್ಷಣ ಫ್ಯಾನ್ಸಿಗೇನೋ ಹೇಳೋದು. ಅವ್ರೇನು ನಮ್ಮ ಕೈಲಿರೋ ಬೊಂಬೆಗಳು ಹೇಳಿ, ನಮ್ಮ ಆಸ್ತಿ ಅವ್ರು ಅಷ್ಟೇ. ಬಟ್ ಅವ್ರ ಜೀವನದ ಆಯ್ಕೆಗಳು ಅವ್ರಿಗೆ ಗೊತ್ತಿದೆ. ನಾವು ಅದರಲ್ಲಿ ಅವರೆಲ್ಲ ಭಾಳ ದಡ್ಡರು, ನಾವು ಯಾವಾಗಲೂ ಬುದ್ಧಿ ಹೇಳ್ತಾ ಇರಬೇಕು ಅಂತ ಅನ್ಕೊಳ್ಳೋದು ಬಿಗ್ಗೆಸ್ಟ್ ಮಿಸ್ಟೇಕ್. ಲೆಟ್ ಮಿ ಟೆಲ್ ಯು ಸಮಥಿಂಗ್. ವಿ ಶುಡ್ ಸ್ಟಾಪ್ ಅಡ್ವೈಸಿಂಗ್ ಪೀಪಲ್ ಅನ್ನೆಸೆಸರಿಲಿ ಅನ್ಲೆಸ್ ಅಂಡ್ ಅಂಟಿಲ್ ಅನ್ ಅಡ್ವೈಸ್ ಇಸ್ ಆಸ್ಡ್. ಕರೆಕ್ಟ್. ಸುಮ್ಮನೆ ನಾವು ಯಾವುದೋ ಸ್ಥಾನದಲ್ಲಿದ್ದೀವಿ ಅನ್ಮಾಡಕ್ಕೆ ನೋಡಿ. ನಾನು ನಿಮಗೆ ಹೇಳ್ಕೋದು, ಅಷ್ಟು ದೊಡ್ಡವರು ಯಾರೂ ಅಲ್ಲ, ಅಷ್ಟು ಬುದ್ಧಿವಂತರು ಯಾರೂ ಅಲ್ಲ, ಅಥವಾ ಅಷ್ಟು ಬುದ್ಧಿಸಮ್ ಥರ ನಾವೇನೋ ಮಾಡಿಬಿಟ್ಟಿದ್ದೀವಿ ಜೀವನ. ಎಲ್ಲರೂ ಮಿಸ್ಟೇಕ್ಸ್ ಮಾಡಿನೇ, ನಾವುಗಳು ಮಾಡಿರೋದು. ಎಲ್ಲರಿಗೂ ನಮ್ಮ ವಯಸ್ಸಸ್ ಇರ್ತವೆ. ಇದರಲ್ಲಿ ನಾನು ಏನೋ ಮೆಸೇಜ್ ಕೊಡಬೇಕು ಅಂತ ಬಂದಿಲ್ಲ. ಬಟ್ ಆ್ಯಕ್ಚುಲಿ ಅದಕ್ಕೊಂದು ಹಿಸ್ಟ್ರಿ ಇದೆ. ಆ ಸೀನ್ ತೆಗಿತಾ ಇದ್ವಿ. ಸೀನ್ ತೆಗಿಬೇಕಾದ್ರೆ
ಅಲ್ಲಿ ಅದು ಇಟ್ಸ್ ಆಲ್ವೇಸ್ ರಿಗಾರ್ಡಿಂಗ್ ಟುವರ್ಡ್ಸ್ ಕ್ಲೈಮ್ಯಾಕ್ಸ್. ಅದು ಮೇಲ್ ಬಂದು ಕೂತಿರ್ತೀನಿ, ತುಂಬ ಸುಸ್ತಾಗೋಗಿರ್ತೀನಿ ಆ್ಯಕ್ಚುಲಿ. ಆ ಉಸಿರು ಬಿಡ್ತಾ ಇರ್ತಾನೆ ಸರ್. ಆ್ಯಕ್ಚುಲಿ ಅಲ್ಲಿ ನೋಡ್ತಾನೆ ಒಂದೇನೋ ಒಂದು ನಡೀತಾ ಇರೋದು, ಐ ಕಾಂಟ್ ಸೇ ದಟ್. ಅದು ನೋಡ್ಬಿಟ್ಟು ಕೆಳಗಡೆ ಪ್ರತಾಪ್ ನಿಂತಿರ್ತಾರೆ, ಒಂದು ಇನ್ನೊಂದು ಕ್ಯಾರೆಕ್ಟರ್. ಅದು ನೋಡ್ಬಿಟ್ಟು ಹಿಂಗೆ ಕುತ್ಕೊಬೇಕು. ಅದು ಅಷ್ಟೇ ಶಾರ್ಟ್. ಅದು ಕಟ್ ಮಾಡಿದ್ರೆ ಇನ್ನೊಂದು ಕಡೆ ಹೋಗುತ್ತೆ. ಅದು ಒಂದು ಬಿದ್ದು ನಾನು ಕೂತಿದ್ದೆ ಹಾಗೆ ಹೀಗೆ ಅಂದ್ಕೊಂಡು ಅವರು ಕೆಳಗಡೆ ಪ್ರತಾಪ್ನ ನಿಲ್ಲಿಸಿದ್ವಿ. ಒಂದು ರಿಯಾಕ್ಷನ್ಗೆ ಇದು ಲುಕ್ಕು ಅಂದರೆ ಪ್ರತಾಪ್ ನಾನೇ ನಿಂತ್ಕೋತೀನಿ ಅಂತ ಹೇಳಿದರು. ನಾರ್ಮಲಿ ಕೈಗೆ ಲುಕ್ ಕೊಡ್ತಾರೆ, ಅವರಲ್ಲೇ ಇದ್ದರು. ಅವ್ರ ಸಜೆಷನಲ್ಲೂ ಒಂದು ಲುಕ್ ಅವ್ರದ್ದು ಕೆಳಗಿಂದನೂ ಒಂದು ಶಾರ್ಟ್ ಇದೆ. ಅವರು ಆ ಟೈಮಲ್ಲಿ ಸರ್ ಓಕೆ ಅಂದರು. ಹಿಂಗೆ ನೋಡಿದವನು ದಮ್ ಹೊಡಿಯೋದು ಕಮ್ಮಿ ಮಾಡೋಕಲ್ಲ ಅಂದ್ಬಿಟ್ಟು ನಗಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಆ್ಯಕ್ಚುಲಿ ಒರಿಜಿನಲಿ ಆಫ್ ದ ಪ್ಲಾಟ್ ಬಂದಿದೆ ಅದು. ಅದು ಎಷ್ಟು ಇಷ್ಟಪಟ್ಟರು ಅಂದರೆ ಎಲ್ಲರೂ ನಕ್ಕು ಅಂದರೆ ಆ ಮೂಮೆಂಟಲ್ಲಿ ಅದು ಹಿಲೇರಿಯಸ್ ಆಗಿ ಅನಿಸ್ಬಿಡ್ತು. ಅದಾದಮೇಲೂ ಒಂದು ಆ್ಯಕ್ಷನ್ ಮಾಡಿದೆ ಪ್ರತಾಪಿಗೆ, ಅಂದರೆ ಮಾಡ್ಕೊಂಡು ಹೋಗ್ಬೇಕು ಅಂದ್ಮೇಲೆ ನಮ್ಮ ಫ್ರೆಂಡ್ಲಿ ರಾಜ್ಯದಲ್ಲಿ ಒಂದು ಕೆಟ್ಟದಾಗಿ ಏನೋ ಮಾಡಿದೆ ಅವರಿಗೆ. ಅದು ಬಿಕ್ಕಿ ನಕ್ಕದಂದರೆ ಅವತ್ತು ಆ್ಯಕ್ಚುಲಿ ಬಿಟ್ಟರೆ ಸಾಕಾಗೋಯಿತು ನಮಗೆ ಶೂಟಿಂಗಲ್ಲಿ, ಅಷ್ಟು ಸುಸ್ತಾಗ್ಬಿಟ್ಟಿದೆ ನಮಗೆ. ಇದಾದ ತಕ್ಷಣ ಅಲ್ಲಿ ಸ್ಟಂಟ್ ಮಾಸ್ಟರ್ ಸೆನ್ಸಿಲ್ವಾರ್ ಇದ್ದರು. ಟ್ರೈಲರಿಗೆ ಲಾಸ್ಟ್ ಶಾರ್ಟ್ ಸಿಕ್ತು ಸರ್ ಅಂದರು. ನಾನು ಯಾವ ಥರ ರೀ ಅಂದೆ. ಅವಾಗ ಶಾರ್ಟ್ ತೋರಿಸಿದ್ರು, ಏನು ಚೆನ್ನಾಗಿ ಬಂದಿತ್ತು ಅಂದರೆ, ಇಲ್ಲ ಸರ್ ಆ್ಯಕ್ಚುಲಿ ಡೈರೆಕ್ಟ್ರ್ ಹೇಳಿದಿಲ್ಲ ಸರ್, ಇದನ್ನು ರಿಟೈನ್ ಮಾಡ್ತೀನಿ ಬಿಕಾಸ್ ತುಂಬ ಚೆನ್ನಾಗಿದೆ. ನನಗೆ ಮ್ಯೂಸಿಕಲ್ ಬಿಡ್ ಸಿಕ್ತು ಇವಾಗ ನೆಕ್ಸ್ಟ್ ಶಾರ್ಟಿಗೆ ಹೋಗೋಕ್ಕೆ. ಇಲ್ಲಿ ಏನೇ ಇಮೋಷನ್ ಇದ್ದರೂ ಅಲ್ಲಿಂದ ಈ ಡೈಲಾಗ್ ಬರೋಕ್ಕೂ ಮ್ಯೂಸಿಕಲಿ ಕನ್ವರ್ಷನ್ ತೊಗೊಂಡು ನನಗೆ ಬ್ರಿಡ್ಜಿಂಗ್ ಆಗುತ್ತೆ. ಇಟ್ ಮೇಡ್ ಸೆನ್ಸ್. ಈ ಸ್ಟಂಟ್ಸಲ್ಲಿ ಅವ್ರದ್ದು ಒಂದು ಐಡಿಯಾ ಬಂದಿದೆ ಅಂದರೆ ಟ್ರೈಲರಲ್ಲಿ ಲಾಸ್ಟ್ ಶಾರ್ಟ್ಸಲ್ಲಿ ಇದು ಕ್ಯಾರೆಕ್ಟರ್ ಬಗ್ಗೆ ಸಖತ್ತಾಗಿ ಮಾತಾಡುತ್ತಿದ್ದು ಅಂತ. ಸೊ ನನಗೆ ಹಾಗೆ ಬಂದಿರೋದದು. ಆ್ಯಂಡ್ ಪರ್ಸ್ನಲಿ ಐ ಆಮ್ ಲೈಕ್ ದಟ್. ಅಂದರೆ ತುಂಬ ಸೀರಿಯಸ್ ಟಾಪಿಕ್ ನಡೀತಾ ಇದ್ರೆ ಮಧ್ಯದಲ್ಲಿ ಒಂದು ಲೈನ್ ಲಕ್ಷಬಿಟ್ಟು ಹೋಗ್ಬಿಡ್ತೀನಿ ನಾನು. ನಂದು ತುಂಬ ಹೊತ್ತು ಆ ರೋದಿನಲ್ಲಿ ಕೂತ್ಕೊಳ್ಳೋಕೆ ನಂಗೆ ಆಗಲ್ಲ ರಿಯಲ್ ಲೈಫಲ್ಲೂ. 10 ನಿಮಿಷ ಆಡಬೇಕು, 11 ನಿಮಿಷ ಆಡಿದ್ರೆ ಜೀವನನೇ ವೇಸ್ಟ್ ಅನಿಸ್ಬಿಡುತ್ತೆ. ಸೊ ಆ ಟೈಮಲ್ಲಿ ಬಂದಿದ್ದೆ ಹೇಳೋದು, ಅದು ತುಂಬ ಕೂಡ್ಕೊಂಬಂತು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.